ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಖೈದಿಗಳ ಐಷಾರಾಮಿ ಲೈಫ್ ಸ್ಟೈಲ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರ ಡಿಸಿಪಿಗಳ ಜೊತೆಗೆ ಜೈಲು ಡಿಜಿಪಿ ಅಲೋಕ್ ಕುಮಾರ್ ಸಭೆಯನ್ನ ನಡೆಸಿದ್ದಾರೆ. ವರ್ಷಗಳೇ ಕಳೆದರೂ ಕೂಡ ಚಾರ್ಜ್ ಶೀಟ್ ಆಗದ ಕೇಸ್ಗಳ ಇತ್ಯರ್ಥಕ್ಕೆ ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆ ಕೊಡಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ನಾರಾಯಣ್, ಸಿಸಿಬಿ ಡಿಸಿಪಿ ಹರಿಬಾಬು ಜೊತೆಗೆ ಸಭೆಯನ್ನ ನಡೆಸಲಾಗಿದೆ. ಜೈಲಿನ ವಿಡಿಯೋ ಲೀಕ್, ಅಕ್ರಮಗಳ ಬಗ್ಗೆ ದಾಖಲಾಗಿದ್ದ ಕೇಸ್ ವಿಚಾರವಾಗಿಯೂ ಚರ್ಚೆಯಾಗಿದೆ. ಪ್ರಮುಖವಾಗಿ ದರ್ಶನ್ ರಾಜಾತಿಥ್ಯ ಪ್ರಕರಣ, ರೌಡಿ ಬರ್ತ್ಡೇ, ಉಮೇಶ್ ರೆಡ್ಡಿ ಮೊಬೈಲ್ ಬಳಕೆಗೆ ಸಂಬಂಧಪಟ್ಟಂತಹ ವಿಡಿಯೋ, ಇನ್ನು ರಣ್ಯರಾವ್ ಪ್ರಕರಣದಲ್ಲಿ ಜೈಲು ಸೇರಿದಂತಹ ಆರೋಪಿ ಮೊಬೈಲ್ ಬಳಕೆಗೆ ಸಂಬಂಧಪಟ್ಟಂತಹ ವಿಡಿಯೋ, ಜೈಲಿನಲ್ಲಿ ನೆಟ್ಫ್ಲಿಕ್ಸ್ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲೋಕ್ ಕುಮಾರ್ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಪ್ರಕರಣದ ತನಿಖೆ ಜೊತೆಗೆ ಕೇಸ್ ವಿವರ ಯಾವ ಹಂತದಲ್ಲಿದೆ ಅನ್ನುವಂತಹ ವಿಚಾರವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಆರೋಪಿಗಳ ವಿರುದ್ಧ ಶೀಘ್ರವೇ ತನಿಖೆಯನ್ನು ನಡೆಸೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಆರೋಪಿಗಳ ಮೇಲೆ ನಿಗಾ ಇಟ್ಟು ತನಿಖಾ ವರದಿಯನ್ನ ನೀಡಬೇಕು ಅಂತ ತಾಕೀತು ಮಾಡಿದ್ದಾರೆ. ಸಮಯಕ್ಕೆ ಸರಿಯಾಗಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅಲೋಕ್ ಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಖೈದಿಗಳ ಐಷಾರಾಮಿ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಲೋಕ್ ಕುಮಾರ್ ಅವರು ಡಿಸಿಪಿಗಳ ಜೊತೆಗೆ ಚರ್ಚೆಯನ್ನ ನಡೆಸಿದ್ದಾರೆ. ವರ್ಷಗಳೇ ಕಳೆದರೂ ಕೂಡ ಚಾರ್ಜ್ ಶೀಟ್ ಆಗದ ಕೇಸ್ಗಳ ಇತ್ಯರ್ಥಕ್ಕೆ ಕ್ರಮವನ್ನು ಕೈಗೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ನಾರಾಯಣ್, ಸಿಸಿಬಿ ಡಿಸಿಪಿ ಆಗಿರುವಂತಹ ಹರಿಬಾಬು ಜೊತೆಗೆ ಸಭೆಯನ್ನ ನಡೆಸಿದ್ರು. ಜೊತೆಗೆ ಜೈಲಿನ ವಿಡಿಯೋ ಲೀಕ್, ಅಕ್ರಮಗಳ ಬಗ್ಗೆ ದಾಖಲಾಗಿದ್ದಂತಹ ಕೇಸ್ಗಳ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಚರ್ಚೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.